ವೇದಿಕೆ ಮೇಲೆ ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯರಿಗೂ ದಾನಿಗಳಿಗೂ ಹಾಗೂ ಎಲ್ಲ ಪೋಷಕರಿಗೂ ನನ್ನ ನಮಸ್ಕಾರಗಳು. ನನಗಿವತ್ತು ತುಂಬ ಖುಷಿ ಆಗ್ತಿದೆ ಮತ್ತು ಹೆಮ್ಮೆನೂ ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ನಮ್ಮ ಮೇಡಮ್ ಪಬ್ಲಿಕ್ ಟಿವಿನಲ್ಲಿ ಮೇಡಮ್ದೊಂದು ಸಂದರ್ಶನ ಬಂತು. ಆ ಸಂದರ್ಶನ ನೋಡಿ ನಮ್ಮ ಮಗುನ ಇಲ್ಲಿ ಕರ್ಕೊಂಡ್ಬಂದು ಅಮರಾವತಿ ಅಂತ ನಗರದಲ್ಲಿ ಪ್ರೈವೇಟ್ ಒಂದು ಕಟ್ಟಡದಲ್ಲಿ 10ರಿಂದ 15 ಮಕ್ಕಳು ಇರುವಂಥವಾಗ ಈ ಶಾಲೆನ ಪ್ರಾರಂಭ ಮಾಡಿದ್ರು. ನಂತರ ನೆಹರು ನಗರ, ನಂತರ TAMS ಇದು ಇವತ್ತು ಸ್ವಂತ ಕಟ್ಟಡದಲ್ಲಿ ಅದು ಅತ್ಯಾಧುನಿಕವಾಗಿ ಸುಸಜ್ಜಿತವಾಗಿ ದೊಡ್ಡ ಒಂದು ಬಜೆಟ್ನ ಒಂದು ಸಂಸ್ಥೆನ ಕಟ್ಟಡನ ಕಟ್ಟಿದ್ದಾರೆ. ಅದರಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಹೆಮ್ಮೆನೂ ಅನ್ನಿಸ್ತಾ ಇದೆ. ಈ ಶಾಲೆ ನನ್ನ ಮಗು ನಾನು ಕರ್ಕೊಂಡ್ಬಂದು ಬಿಟ್ಟಾಗ ತುಂಬ ಅಗ್ರೆಸಿವ್ ಬಿಹೇವಿಯರ್ ಇತ್ತು, ತುಂಬ ಹೈಪರ್ ಆ್ಯಕ್ಟಿವ್ ಇತ್ತು. ಇಲ್ಲಿ ನಾನು ಹಾಸ್ಟೆಲಲ್ಲಿ ನನ್ನ ಮಗುನ ಬಿಟ್ಟಿರ್ತೀನಿ. ಇಲ್ಲಿ ಊಟ ಹೇಗಿರುತ್ತೆ ಅಂದರೆ ತುಂಬ ಶುಚಿಯಾಗೂ ಇರುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ಯಾವಾಗಲೂ ಬೆಳಿಗ್ಗೆ ಟಿಫನ್ ಆಗಲಿ, ಮಧ್ಯಾಹ್ನ ಆಗಲಿ ಅಥವಾ ರಾತ್ರಿ ಆಗಲಿ ಫುಲ್ ಬಿಸಿ ಊಟನೇ ಇಲ್ಲಿ ಕೊಡೋದು. ಇವತ್ತು ಮಾಡಿದ್ದಿನ ನಾಳೆ ಕೊಡೋದಾಗಲಿ ಅಥವಾ ಬೆಳಿಗ್ಗೆ ಮಾಡಿದ್ದಿನ ಸಂಜೆ ಕೊಡೋದಾಗಲಿ ಯಾವತ್ತೂ ನಾವು ನೋಡಲೂ ಇಲ್ಲ. ಮತ್ತು ಕ್ಲೀನ್ ಬಗ್ಗೆ ಹೇಳೋದಾದರೆ ಯಾವತ್ತು ಒಂದು ಮನೆಯೇ ನಾವು 4 ಜನ ಮಕ್ಕಳಿದೆ, ಒಂದು ಬಾತ್ರೂಮ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ. ಆದರೆ ಈ ಪ್ರತಿಯೊಂದು ಮಗುನೂ ಕೂತ್ಗಳೇನೂ ರಿಸರ್ಚ್ ಮಾಡ್ಕೋತಾರೆ, ರಿಸರ್ಚ್ ಮಾಡ್ಕೋತಾರೆ. ಅದನ್ನೆಲ್ಲನೂ ಯಾವ ಟೈಮಲ್ಲಿ ನೀವು ಬಂದರು ಇಮ್ಮಿಡಿಯೇಟ್ ಆಗಿ ಒರೆಸಿ ಡೆಟಾಲ್ ಹಾಕಿ ಕ್ಲೀನ್ ಮಾಡ್ತಾರೆ. ಅಷ್ಟು ನೀಟಾಗಿರುತ್ತೆ. ಮತ್ತು ಹಾಲಿಂದ ಹಿಡಿದು ಎಲ್ಲ ಶುಭ್ರವಾಗಿರುತ್ತೆ. ನಾನು ಒಂದಿನ ಏನೋ ಅನಿವಾರ್ಯ ಕಾರಣದಿಂದ ಉಳಿಬೇಕಾಯಿತು, ಹಾಸ್ಟೆಲಲ್ಲಿ ಉಳ್ಕೊಂಡೆ. ಬೆಳಗ್ಗೆ 4:45 ಎದ್ದು ಎಲ್ಲ ಆಯಾಗಳು ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ನೀಟಾಗಿ ಕರ್ಕೊಂಡ್ಬಂದು ಎಣ್ಣೆ ಹಚ್ಚಿ ನನಗೆ ಖುಷಿ ಅನ್ನಿಸ್ತಿತ್ತು. ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚಿ ಎಲ್ಲ ಕೂರಿಸಿ ಯೂನಿಫಾರ್ಮ್ ಹಾಕಿ ಕೂರಿಸಿದ್ರು. ತಿಂಡಿ ತಿಂದರು ಮಕ್ಕಳೆಲ್ಲ. ತಿಂಡಿ ತಿಂದು ಆದಮೇಲೆ ಬಂದು ಎಲ್ಲರಿಗೂ ಪೌಡರ್ ಕೊಟ್ಟರು, ಪೌಡ್ರ್ ಹಾಕೊಳ್ಳಿ ಅಂತ. ಎಷ್ಟು ನೀಟಾಗಿ ಪೌಡ್ರ್ ಹಾಕೋತಾ ಇದ್ರು. ನಾನು ಕೇಳಿದೆ ಅವ್ರನ್ನ, ಆಯಾವ್ರನ್ನ, ಯಾಕೆ ನೀವು ಮೊದಲೇ ಕೊಡಲಿಲ್ಲ, ಹೀಗೆ ಕೊಡ್ತಾ ಇದ್ದೀರಾ, ಮೊದಲೇ ಡ್ರೆಸ್ ಮಾಡಿ ಒಂದ್ಸಲ ಕಳಿಸೋದಲ್ವಾ ಅಂತ. ಇಲ್ಲ ಮೇಡಮ್, ಊಟ ಮಾಡಿ ಎಲ್ಲ ಆದಮೇಲೆ ಮಕ್ಕಳು ಮುಖ ಬಾಯಿ ಎಲ್ಲ ಒರೆಸ್ಕೋತಾರೆ, ಕ್ಲೀನಾಗಿ ಕಾಣಲ್ಲ, ಪೌಡ್ರ್ ಹಚ್ಚಿದ್ರೆ ಎಷ್ಟು ನೀಟಾಗಿ ಕಾಣ್ತಾರೆ, ಕ್ಲಾಸಲ್ಲಿ ಹಾಗೆ ಅಲ್ವಾ ಕೂತ್ಕೋಬೇಕು ಅಂದು. ನಾವು ಮನೇಲೇ ಆ ಕೆಲಸ ಮಾಡಲ್ಲ. ಒಂದು ಮಗುವಿಗೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಆದರೆ ಈ ಶಾಲೆಯಲ್ಲಿ ಅದು ಎಲ್ಲ ಆಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದರೆ ಇಷ್ಟು ನಾವು ದೂರ ಇರ್ತೀವಿ, ನಮಗೆ ನೋಡ್ಕೊಳಕ್ಕಾಗಲ್ಲ. ಸಡನ್ನಾಗಿ ಬರೋದಕ್ಕಂತೂ ನಮಗೆ ಸಾಧ್ಯನೇ ಆಗೋದಿಲ್ಲ. ಏನೋ ನಂಗೆ ಎಮರ್ಜೆನ್ಸಿ ಇದ್ದರೆ ಇವರೇ ಅಡ್ಮಿಟ್ ಮಾಡಿ 1 or 2 days ಇವರೇ ಮೇಂಟೈನ್ ಮಾಡಿರ್ತಾರೆ. ನಾವು ಅಲ್ಲಿಂದ ಬಂದು ನೋಡಿಕೊಂಡು ನಾವು ಬರೀ ಜೊತೆಗಿರ್ತೀವಿ ಅಷ್ಟೇ. ಆಮೇಲೆ ನಮಗೆ ಬೇರೆ ಎಮರ್ಜೆನ್ಸಿ ಕೆಲಸ ಇದ್ದರೆ ನಾವು ಕರ್ಕೊಂಡು ಹೋಗೋದೇ ಇಲ್ಲ, ಮತ್ತು ಇವ್ರ ಹತ್ರನೇ ಬಿಟ್ಟು ಹೋಗಿರ್ತೀವಿ. ಇವರೇ ನಮ್ಮ ಮಕ್ಕಳುಗಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಮೆಡಿಸನ್ ಹಾಕೋದು ವಿಷಯ, ಈ ಮಕ್ಕಳುಗಳೆಲ್ಲ ಮೆಡಿಸನ್ ಮೇಲೆ ಇರ್ತಾರೆ. 1 ದಿನ 2 ದಿನ ಮೆಡಿಸನ್ ತಪ್ಪಿಸ್ಬಿಟ್ರೆ ಇವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದು ಮಗುವಿಗೆ 1 ದಿನದಲ್ಲಿ 3 ಸಲ 2 ಸಲ ಹೀಗೆಲ್ಲ ಮೆಡಿಸನ್ ಹಾಕ್ತಾರೆ. 1 ದಿನ ತಪ್ಪಿಸಲ್ಲ, ನೀಟಾಗಿ ರೆಗ್ಯುಲರ್ ಆಗಿ ಅದು ಆರೋಗ್ಯದ ಬಗ್ಗೆನೂ ಮಾಡ್ತಾರೆ. ಮತ್ತು ಕ್ಲೀನ್ ಬಗ್ಗೆ ಹೇಳಿದ್ರೆ ಯಾವತ್ತಾದರೂ 1 ದಿನ ಸ್ಕಿನ್ ಡಿಸೀಸನ್ ಆಗಲಿ ಅಥವಾ ಫುಡ್ ಪಾಯ್ಸನ್ ಆಯಿತು ಅಂತ ನಮ್ಮ ಮಗು 1 ದಿನ ಆರೋಗ್ಯ ತಪ್ಪೋದಾಗಲಿ ನಾನು ಇದುವರೆಗೂ ನೋಡಲೂ ಇಲ್ಲ. ನಾನು ಇಷ್ಟೊಂದೆಲ್ಲ ಹೇಳ್ತೀನಿ ಅಂದರೆ ಇದನ್ನು 1 ವರ್ಷದ ಮಾತಲ್ಲ ಅಥವಾ ಯಾವತ್ತೋ ಒಂದಿನ ನೋಡಿ ಹೋಗೋದಲ್ಲ. ನಾನು ನನ್ನ ಮಗುನ ಇಲ್ಲಿ 8 ವರ್ಷದಿಂದ ಬಿಟ್ಟಿದ್ದೀನಿ. ಪ್ರತಿ 1.5-2 ತಿಂಗಳಿಗೊಮ್ಮೆ ಒಂದ್ಸಲ ಬರ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲ ಎಲ್ಲನೂ ನಾನು ಗಮನಿಸ್ತಾ ಇರ್ತೀನಿ. ಇದು ಯಾವುದೇ ಉತ್ಪ್ರೇಕ್ಷೆಯಿಂದಾಗಲಿ ಅಥವಾ ಏನೋ ಒಂದು ಇದರಿಂದಾಗಲಿ ಹೇಳ್ತಾ ಇಲ್ಲ, ಇದು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾವು ಜನ್ಮ ಕೊಟ್ಟಿರೋ ತಾಯಿ ತಂದೆ ನಾವು ಆಗಿದ್ದೀವಿ, ಆದರೆ 14-13 ವರ್ಷಗಳು ಮಾತ್ರ. ನಂತರದ ತಂದೆ ತಾಯಿ ಈ ಸಾಧ್ಯ ಸಂಸ್ಥೆನೇ ಆಗಿದೆ. ಈಗ ನಾವು ಇನ್ನೊಂದು ಹೇಳಿದ್ರೆ ನಮ್ಮ ಮನೆ ನಾವು ನೆಮ್ಮದಿಯಾಗಿದ್ದೀವಿ ಅಂತ ಅಂದರೆ ಈ ಸಾಧ್ಯ ಸಂಸ್ಥೆನೇ ಕಾರಣ. ಯಾಕೆಂದರೆ ನಾವು ಒಬ್ಬ ತಾಯಿ ತಂದೆಯಾಗಿ ಮಕ್ಕಳು ಹೇಗೆ ಇರಲಿ, ತಾಯಿ ತಂದೆಗೆ ಮುದ್ದೆ, ಒಂದಿನ ಊಟ ಮಾಡಬೇಕಾದ್ರೆ, ಒಂದು ಹಬ್ಬ ಮಾಡಬೇಕಾದ್ರೆ ಅಯ್ಯೋ ನನ್ನ ಮಗು ನಮ್ಮ ಜೊತೆಗಿಲ್ವಲ್ಲ ಅಂತ ನನಗೆ ಫಸ್ಟ್ ಅನ್ನಿಸ್ತಾ ಇತ್ತು. ಆದರೆ ನನಗೆ ಈಗ ಹೊರಗಿಲ್ಲ. ಯಾಕಂದರೆ ನನ್ನ ಮಗು ಚೆನ್ನಾಗಿ ಊಟ ಮಾಡುತ್ತೆ, ನನ್ನ ಮಗು ಚೆನ್ನಾಗಿದೆ. ಮತ್ತು ಎಲ್ಲ ಹಬ್ಬಗಳನ್ನು ನಾವು ಹೋಳಿಗೆ ಅಂತ ಕಾಮನ್ ಆಗಿರುತ್ತೀವಿ. ಪ್ರತಿಯೊಂದು ಸ್ವೀಟಿಂದ ಹಿಡಿದು ಪ್ರತಿಯೊಂದು ಹಬ್ಬದ ಅಡುಗೆನ ಮಾಡ್ತಾರೆ. ಹಾಗಾಗಿ ನಮ್ಗೆ ಹೆಂಗಿದೆ ಅಂದರೆ ನೆಮ್ಮದಿಯಾಗಿದ್ದೀವಿ. ಇವರು ಒಂದು ಸಂಸ್ಥೆಯಿಂದ ನಮ್ಮಂಥ ಎಷ್ಟೋ ಪಾಲಕರು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ, 16 ವರ್ಷ ತನಕ ನಾವು ಮಕ್ಕಳುಗಳನ್ನ ಒಂದು ಪ್ರಾಬ್ಲಮಲ್ಲಿ ನೋಡಿರ್ತೀವಿ, ಆದರೆ 18 ವರ್ಷದ ನಂತರ ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀವಿ. ನಾವು ಮನೆಗೆ ಕರ್ಕೊಂಡು ಹೋದಾಗ ಹೇಗಿರುತ್ತೆ ಅಂದರೆ ನಮ್ಮ ಪರಿಸ್ಥಿತಿ ಹೇಳೋಕ್ಕಾಗೋದಿಲ್ಲ. ವರ್ಷಕ್ಕೆ 2 ತಿಂಗಳು ಮತ್ತು ಅಕ್ಟೋಬರ್ ತಿಂಗಳ ಕರ್ಕೊಂಡು ಹೋಗ್ತೀವಿ. ಅವ್ರು ಕರ್ಕೊಂಡೋಗಿ 1 ವಾರಕ್ಕೆ ಫೋನ್ ಮಾಡ್ತಿರ್ತೀವಿ, ಹಿಂಗೆ ಸಮಸ್ಯೆ ಇದೆ ಏನು ಮಾಡೋದು. ನೆಕ್ಸ್ಟ್ ಒಂದು 20 ದಿನ ಆದ ತಕ್ಷಣ ಫೋನ್ ಮಾಡ್ತೀವಿ, ಮೇಡಮ್ ಯಾವಾಗ ಓಪನ್ ಮಾಡ್ತೀರಾ ಕ್ಲಾಸ್ನ ಅಂತ.
ಯಾಕೆಂದರೆ ನನ್ನ ಮಗುನೇ ನನ್ನ ಮನೆಗೆ ಕರ್ಕೊಂಡು ಹೋದರೆ 1 or 2 days ಚೆನ್ನಾಗಿರ್ತಾನೆ, ಆಮೇಲೆ ಒಂದು ತುಂಬ ಬಿಹೇವಿಯರ್ ಪ್ರಾಬ್ಲಮ್ ಆಗುತ್ತೆ. ಏನಂದರೆ ಒಂದು 2-3 ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ಅಡುಗೆ ಮನೆಗೆ ಹೋಗಿ ಕೂತ್ಬಿಟ್ರೆ ಬರೋದೇ ಇಲ್ಲ. ಅವ್ನು ಕೇಳಿದಷ್ಟೇ ಅಡುಗೆ ಮಾಡಬೇಕು. ಅದು ಮಾಡ್ಕೊಡೋದಕ್ಕೆ ಏನು ನೀವು ಕೇಳ್ಬೋದು, ಆದರೆ ಹೇಗಿರುತ್ತೆ ಅವ್ನ ಬಿಹೇವಿಯರ್ ಅಂದರೆ 5 ನಿಮಿಷ ಹೇಳ್ತಾನೆ ಈ ತಿಂಡಿ ಮಾಡಮ್ಮ ಅಂತ. ಅವ್ನಿಗೆ ಮಾತು ಬರಲ್ಲ, ಏನಿಲ್ಲ, ಆದರೆ ಸೈಡಲ್ಲೇ ನನಗೆ ಅರ್ಥ ಆಗತ್ತೆ. ಅವ್ನು ಮಾಡೋ 5 ನಿಮಿಷಕ್ಕೆ ಮತ್ತೆ ಚೇಂಜ್ ಮಾಡ್ತಾರೆ, ಅಮ್ಮ ನನಗೆ ಇದು ಬೇಡ, ಬೇರೆದು ಮಾಡೋದು. ಇಲ್ಲ ಅಂತಂದರೆ ನಾವು ಅಡುಗೆನೇ ಮಾಡೋಕ್ಕೆ ಅವ್ನು ಬಿಡಲ್ಲ. ಅವ್ನು ಕೇಳಿದ ಅಡುಗೆ ಮಾಡಿಕೊಟ್ಟು ನಾನು 9-10 ಗಂಟೆಗೆ ಅಡುಗೆ ಮನೆ ಬೀಗ ಹಾಕಿದರೆ ಮತ್ತು ನಾನು ಪಾದ ತೆಗಿಯೋದೇ 1 ಗಂಟೆಗೆ ಒಂದು ಊಟ ಕೊಡೋಕ್ಕೆ. ಮಧ್ಯಾಹ್ನ ನಮಗೆ ತಿನ್ನಬೇಕು ಅನ್ಸಿದ್ರೆ ನಾವು ಏನೂ ತಿನ್ನೋಕ್ಕಾಗಲ್ಲ. ಪೇರೆಂಟ್ಸು ಮನೆಗೆ ಯಾರು ಬಂದರೂ ನಮಗೆ ನೀರು ಕೊಡೋಕ್ಕೂ ಅಡುಗೆ ಮನೆ ಬಂದರೆ ನನಗೆ ಯಾಕಪ್ಪ ಬಂದರೂ ನಮ್ಮ ಮನೆಗೆ ಅನ್ಸುತ್ತೆ. ಅವ್ರು ನೀರು ಕೇಳಿದ್ರು ನಾನು ಕೊಡೋಷ್ಟು ಅಡುಗೆ ಮನೆ ತೆಗಿಯೋಕ್ಕಾಗಲ್ಲ ನನಗೆ. ನಾನು ನೀರು ಕುಡಿಬೇಕು ಅಂದರೂ ಒಂದು ಬಾಟ್ಲು ಮುಚ್ಚಿಟ್ಟಿರ್ತೀನಿ, ಕುಡಿತೀನಿ. ಅದು ಅವ್ನಿಗೆ ಗೊತ್ತಾಗುತ್ತೆ, ಅಮ್ಮ ಇಲ್ಲಿ ಇಟ್ಕೊಂಡಿದ್ದಾಳೆ, ಇವ್ನು ತಗೊಂಡೋಗಿ ನನ್ನ ಸಿಂಕಿಗೆ ಹಾಕಿದ್ರೆ ಅಮ್ಮ ಅಡುಗೆ ಮನೆ ಭಾಗ ತೆಗಿತಾಳೆ ಅಂತೇಳಿ. ಆ ಕೆಲಸನೂ ಅವ್ನು ಮಾಡ್ತಾನೆ. ಪ್ರತಿ ಸಲನೂ ಇದೇ ಒಂದೇ ನಾವು ತುಂಬ ಈ ಥರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀವಿ. ಮತ್ತು ಹೊರಗಡೆ ಸುತ್ತಬೇಕು, ಸುಮ್ಮನೆ ಸುತ್ತಿಸ್ತಾ ಇರಬೇಕು. ಮನೆ ಕರ್ಕೊಂಡ್ರೆ ಗಲಾಟೆ ಮಾಡ್ತಾನೆ, ಎಲ್ಲೂ ಹಿಡಿಯೋದಿಲ್ಲ, ಮಾಡೋದಿಲ್ಲ. ಮತ್ತು ಇನ್ನೂ ಕೆಲವೊಂದು ವೇದಿಕೆ ಮೇಲೆ ಹೇಳ್ಕೊಳಕ್ಕಾಗೋದಿಲ್ಲ ಅಂತ ಒಂದು ಸೂಕ್ಷ್ಮವಾದ ಸಮಸ್ಯೆಗಳು ಇರ್ತವೆ. ಈಗ ಅವರಿಗೆ ವಯಸ್ಸು ಬರ್ತಾ ಇದೆ, ನಮಗೆ ವಯಸ್ಸು ಆಗ್ತಾ ಇದೆ. ಅವರು ತುಂಬ ಶಕ್ತಿಯಾಗಿರ್ತಾರೆ. ನಮಗೆ ನೀವು ಗೊತ್ತಿರಂಗೆ ಈಗ ಒಂದು 50 ವರ್ಷ 40 ವರ್ಷಕ್ಕೆ BP, ಶುಗರು ಈ ಥರದೆಲ್ಲ ಶುರುವಾಗ್ತಾ ಇರುತ್ತೆ. ನಮಗೆ ಹಿಡಿಯೋಕ್ಕಾಗೋದಿಲ್ಲ. ಇವರು ತುಂಬ ಬಲಾಢ್ಯರಾಗಿರ್ತಾರೆ, ಹಿಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದೇ ಇಲ್ಲ. ಈಗ ನಮ್ಮ ಗಂಡ ಹೆಂಡತಿ ಇಬ್ಬರೂ ಕೂಡ ಸೇರಿ ಒಂದು ಮಗುನ ಮ್ಯಾನೇಜ್ ಮಾಡಲೇಬೇಕಾಗುತ್ತೆ 15 ವರ್ಷದ ನಂತರ. ಯಾರಿಗಾದ್ರೂ ಒಬ್ಬರು ಹೆಲ್ತ್ ಅಪ್ಸೆಟ್ ಆಯ್ತು ಅಂದರೆ ನಾವು ಏನು ಮಾಡಬೇಕು? ಒಂದು ಆಸ್ಪತ್ರೆಗೆ ಹೋದ್ರೆ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಅಥವಾ ಹಾಸ್ಪಿಟಲೈಸ್ ಆದಪ್ಪ ಇಬ್ಬರಲ್ಲಿ ಒಬ್ಬರು ಅಂದರೆ ಒಂದು 5 ದಿನ ನಾವು ಹಾಸ್ಪಿಟಲ್ ಇರಬೇಕು ಅಂದರೆ ಈ ಮಗುನ ನಾವು ಎಲ್ಲಿ ಬಿಡೋಣ? ಯಾರು ನೋಡ್ಕೋತಾರೆ? ಹೆಣ್ಣುಮಕ್ಕಳಾದರೆ ಯಾರನ್ನ ನಂಬಿ ನಾವು 1 ವಾರ 10 ವಾರ ನೋಡ್ಕೊಳ್ಳಿ ನನ್ನ ಮಗುನ ಅಂತ ನಾವು ಎಲ್ಲಿ ಬಿಟ್ಟು ಬರೋಕ್ಕಾಗುತ್ತೆ? ಇವತ್ತಿನ ಪರಿಸ್ಥಿತಿಗೆ ಸಾಧ್ಯ ಇಲ್ಲ. ಗಂಡು ಮಕ್ಕಳಾದರೆ ಬೆಳೆದಿರ್ತಾರೆ, ಇವ್ರ ಆ್ಯಕ್ಟಿವಿಟೀಸು ಅಥವಾ ಇವರು ಯಾರನ್ನಾದ್ರೂ ಮುಟ್ಟಿದ್ರೆ ಹೆದರಿ ದೂರ ಹೋಗ್ತಾರೆ, ಯಾರು ಕೂಡ ಬರೋದಿಲ್ಲ ನೋಡ್ಕೊಳ್ಳೋದಕ್ಕೆ. ಆದ್ದರಿಂದ ನಾನು ನಿಮ್ಮನ್ನು ಏನು ಕೇಳ್ಕೊತೀನಿ ಅಂದರೆ ದಯವಿಟ್ಟು 25 ವರ್ಷಕ್ಕೆ ಇದನ್ನು ನಿಲ್ಲಿಸಬೇಡಿ, ಇನ್ನೂ ಮುಂದುವರಿಸಿ ಇದನ್ನ. ಎಷ್ಟು ವರ್ಷ ನಮ್ಗೆ ಆಯಸ್ಸಿರುತ್ತೋ ನಮಗಂತೂ ಗೊತ್ತಿಲ್ಲ. ಮುಂದೆ ಏನು ಅಂತ ನನ್ನನ್ನು ಕೇಳ್ತಾರೆ, ಏನು ಮಾಡ್ತೀಯ ನಿಮ್ಮ ಮಗನ ಅಂತ. ನಾನು ಧೈರ್ಯವಾಗಿರೋದು ಸಾಧ್ಯ ಸಂಸ್ಥೆ ಇದೆ, ನಾನೇನು ಯೋಚನೆ ಮಾಡಲ್ಲ ಅಂತ. ಆಮೇಲೆ ಅನುದಾನ ಅಷ್ಟೇ 25 ವರ್ಷಕ್ಕೆ ಮಾತ್ರ ಕೊಡ್ತೀರಾ. ನಮಗೆ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇಲ್ಲದೆ ಇರಬಹುದು, ಆದರೆ ಅಲ್ಲೇ ಇರೋದು ಅಲ್ಲೇ ತಿನ್ನುವಂಥವ್ರು ಅವ್ರಿಗೂ ವಯಸ್ಸಾಗಿರುತ್ತೆ. ಅವಾಗ ನೀವು ಅನುದಾನನ ಕೊಡಲಿಲ್ಲ ಅಂತಂದರೆ ಅಂಥವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಸರ್. ಇನ್ನೂ ತುಂಬ ಸೂಕ್ಷ್ಮವಾಗಿ ಹೇಳ್ಕೊಳಕ್ಕಾಗಲ್ಲ ವೇದಿಕೆ ಮೇಲೆ. ಒಬ್ಬ ಗಂಡು ಮಕ್ಕಳುಗಳ ಪೇರೆಂಟ್ಸ್ಗಳು ಅಮ್ಮಂದಿರೇ ತುಂಬ ಟಾರ್ಗೆಟ್ ಆಗೋದಿಲ್ಲ. 24 ಗಂಟೆ ಅಮ್ಮಂದಿರೇ ಮಕ್ಕಳು ಟಾರ್ಗೆಟ್ ಮಾಡೋದು. ತುಂಬ ವಯಸ್ಸಿಗೆ ಬಂದ ಮಕ್ಕಳಿಗೆ ಒಂದು ತಾಯಿ ಕೂಡ ಅವ್ರ ಜೊತೆಗೆ ಇರಬೇಕಾದ್ರೆ ಬಹಳ ಯೋಚನೆ ಮಾಡಬೇಕಾಗತ್ತೆ. ಆದ್ದರಿಂದ ದಯವಿಟ್ಟು 25 ವರ್ಷಕ್ಕೆ ಇದನ್ನು ಸೀಮಿತಗೊಳಿಸದೆ ದಯವಿಟ್ಟು ಇದನ್ನು ಮುಂದುವರಿಸಬೇಕು ಅಂತ ನಿಮ್ಮನ್ನೆಲ್ಲರೂ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಸಂಸ್ಥೆ ಹೀಗೆ ದೊಡ್ಡದಾಗಿ ಬೆಳೆದು ಇನ್ನೊಂದಷ್ಟು ಪಾಲಕರಿಗೆ ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನನಗಿಷ್ಟ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು.